ನಮಗೆ ಹಿಂದಿನ ವರದಿಯಲ್ಲಿ ನೀವು ಗಮನಿಸಿದ್ರಿ, ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನ್ನೋದನ್ನ ಈಗೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ GBA ಚುನಾವಣೆಯನ್ನ ಮುಂದೂಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ಮುಂದೆ ಹಾಕಿರೋದು ಕೇವಲ ಈ ವಿಚಾರಕ್ಕೆ ಸೀಮಿತವಾಗಿ ನಾವು ಹೇಳ್ತಾ ಇಲ್ಲ. ಈಗ ಆಲ್ರೆಡಿ 6,000ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗೋದು ಬಾಕಿ ಉಳಿದಿದೆ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ. ಆದರೆ GBA ಚುನಾವಣೆ ಈಗ ಟಾಕಿಂಗ್ ಪಾಯಿಂಟ್ ಆಗಿರೋದ್ರಿಂದ, ಸದ್ಯಕ್ಕೆ ನಡೀತಾ ಇರುವ ಬೆಳವಣಿಗೆ ಆಗಿರೋದ್ರಿಂದ GBA ಚುನಾವಣೆ ಮುಂದೂಡ್ಲಿಕ್ಕೆ ಕಾರಣ ಏನಾಗ್ತಿದೆ ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ BMP ಇದ್ದ ಸಮಯ, ಅದಾದ ನಂತರದಲ್ಲಿ BBMP ಬಂತು, BBMP ಆದ ನಂತರದಲ್ಲಿ ಇದೀಗ GBA ಸ್ವರೂಪವನ್ನ ಪಡೆದುಕೊಂಡಿದೆ. ಬೇರೆ ಬೇರೆ ಕಾರಣಕ್ಕೆ ಈ GBA ಅಥವಾ BBMPಗೆ ನಡಿಬೇಕಾದ ಚುನಾವಣೆಗಳು ಪೋಸ್ಟ್ಪೋನ್, ವಿಳಂಬ ಆಗ್ತಲೇ ಬರ್ತಾ ಇದೆ. ಹಿಂದೆ BJP ಸರ್ಕಾರ ಇದ್ದ ಅವಧಿಯಲ್ಲೂ ಕೂಡ ನಡಿಬೇಕಾಗಿತ್ತು. ಅಂದ್ರೆ ಆಗ ಸೆಪ್ಟೆಂಬರ್ 10, 2020ಕ್ಕೇನೆ ಅವಧಿ ಮುಗ್ದೋಗಿದೆ. ಲಾಸ್ಟ್ ಎಲೆಕ್ಷನ್ ಅಂತ ಆಗಿ BBMPಯಲ್ಲಿ ಕೌನ್ಸಿಲರ್ಗಳು ಹಾಗೆ ಮೇಯರ್ಗಳು ರಚನೆ ಆಗಿ 2020ಕ್ಕೇನೆ ಮುಗ್ದು ಹೋಗಿದೆ. ಡಿಸೆಂಬರ್ 2021 ಒಳಗಾಗಿ ಚುನಾವಣೆ ನಡೆಸಲೇಬೇಕು ಅಂತ ಹೇಳಿ ಹಿಂದೆನೆ ಅಂದ್ರೆ BJP ಸರ್ಕಾರ ಇದ್ದ ಅವಧಿಯಲ್ಲೇನೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಈಗ ನಾವು ನಿಂತಿರೋದಲ್ಲಿ 2026 ಡಿಸೆಂಬರ್ವರೆಗೂ ನಮಗೆ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಕೊಡಿ ಅಂತ ಅಂದ್ರೆ 6 ವರ್ಷ 5 ವರ್ಷ ಅಲ್ಲೇ ಆಗೋಯ್ತು. ಈ 5 ವರ್ಷಗಳ ಅವಧಿ ಪೋಸ್ಟ್ಪೋನ್ ಆಗ್ಲಿಕ್ಕೆ ಕಾರಣವೇನಾಗ್ತಾ ಬಂತು, ಯಾವ್ಯಾವ ಸರ್ಕಾರ ಕೊಟ್ಟ ಕಾರಣ ಏನು, ಇದನ್ನ ಕೂಡ ನಾವು ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ರಾಜಧಾನಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಯ ಚುನಾವಣೆ ಕೂಡ ನಿರಂತರವಾಗಿ ಮುಂದೂಡಿಕೆ ಆಗ್ತಲೇ ಬಂದಿದೆ. ಹೊಸ ಪಾಲಿಕೆ ರಚನೆ ಅಂದ್ರೆ GBA ಆಯಿತು, 5 ಪಾಲಿಕೆಗಳಾಗಿ ಅದನ್ನ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ರು. 5 ಪಾಲಿಕೆ ಅಡಿಯಲ್ಲಿ ವಾರ್ಡ್ಗಳನ್ನ ರಚನೆ ಮಾಡಬೇಕು. ಹಿಂದೆ BJP ಅವಧಿಯಲ್ಲಾಗಿತ್ತು 198ರಿಂದ 224 ವಾರ್ಡನ್ನ ಮರು ವಿಂಗಡಣೆ ಮಾಡಿದ್ರು. ಆದರೆ ಯಾವಾಗ BBMP ಡಿಸಾಲ್ವ್ ಆಗಿ GBA ರಚನೆ ಆಯಿತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, BJP ಮಾಡಿದ್ದ ವಾರ್ಡ್ಗಳ ಮರು ವಿಂಗಡಣೆ ಕೂಡ ಅಲ್ಲಿ ಡಿಸಾಲ್ವ್ ಆಗೋಯ್ತು, ಅದು ನಗಣ್ಯ ಆಗೋಯ್ತು. ಹೀಗಾಗಿ GBA ಅಡಿಯಲ್ಲಿ ಮತ್ತೊಮ್ಮೆ ವಾರ್ಡ್ಗಳ ಮರು ವಿಂಗಡಣೆ ಕಾರ್ಯ ಆಗಬೇಕು, ಅದು ಆಗಿದೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ಈ ವಾರ್ಡ್ಗಳಿಗೆ ತಕ್ಕ ಹಾಗೆ ಜನಸಂಖ್ಯೆ ಹಾಗೆ ಸಮುದಾಯವಾರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೂಡ ನಿಗದಿ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ನಮಗೆ ಸಮಯ ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಪೋಸ್ಟ್ಪೋನ್ ಮಾಡ್ತಾ ಬಂತು, ವಿಳಂಬ ಮಾಡ್ತಾ ಬಂತು GBA ಎಲೆಕ್ಷನ್ ಅನ್ನು. ಹೀಗೆ ಒಂದಲ್ಲ ಒಂದು ಕಾರಣಗಳು ಇದ್ದೇ ಇತ್ತು. 2005ರವರೆಗೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು. ಇದೀಗ BBMP ಮಾಡುವ ಪ್ರಸ್ತಾಪದೊಂದಿಗೆ ಈ ಬದಲಾವಣೆ ಪ್ರಕ್ರಿಯೆ ಹಾಗೆ ಚುನಾವಣೆಯನ್ನ ಮುಂದೂಡುವ ಪ್ರಕ್ರಿಯೆ ಕೂಡ ಶುರುವಾಗ್ತಾ ಬಂತು. ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು BBMP ಆಗಿ ಬದಲಾಗುವ ಪ್ರಕ್ರಿಯೆಯಿಂದ ಆರಂಭಿಸಿ ಇಲ್ಲಿವರೆಗೂ ಹೇಗೆಲ್ಲ ಚುನಾವಣೆ ಮುಂದೂಡಿಕೆ ಆಗ್ತಾ ಬಂದಿದೆ ನೋಡೋಣ ಎಳೆ ಎಳೆಯಾಗಿ. ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ BBMP ಮಾಡುವ ಘೋಷಣೆ ಹಿಂದೆ ಆಗ ಚುನಾವಣೆ ಮುಂದೂಡುವ ಉದ್ದೇಶವಿತ್ತು ಎಂಬ ಆರೋಪಗಳಿದ್ವು. ಅದು 2007ನೇ ಇಸ್ವಿ. ಆಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರೂಪಿಸುವುದಕ್ಕೆ ಸರ್ಕಾರ ಮುಂದಾದ ಕಾರಣ ಚುನಾವಣೆ ಮತ್ತೆ ಮುಂದೂಡಿಕೆ ಆಗಿತ್ತು. 2007ರ ಏಪ್ರಿಲ್ 1ರಂದು ಕರ್ನಾಟಕ ಸರ್ಕಾರದ ನಿರ್ಧಾರದಂತೆ ಹಳೆಯ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಗೆ ಅದರ ಸುತ್ತಮುತ್ತಲಿದ್ದಂಥ 5 ನಗರ ಸಭೆಗಳು ಹಾಗೂ 2 ಪುರಸಭೆ ಮತ್ತು 110 ಗ್ರಾಮ ಪಂಚಾಯಿತಿಗಳ ಪೈಕಿ ಬಹುತೇಕ ಒಟ್ಟುಗೂಡಿಸಿ BBMP ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ರಚನೆ ಮಾಡಲಾಯಿತು. ಆಗ ವಾರ್ಡ್ಗಳ ಸಂಖ್ಯೆ 198ಕ್ಕೆ ಏರಿಕೆ ಆಗಿತ್ತು. ಈ ಕಸರತ್ತು ಮಾಡಿದ್ದೇ ಚುನಾವಣೆಯನ್ನ ಮುಂದೂಡೋದಕ್ಕೆ ಎನ್ನುವಂತ ಆರೋಪಗಳು ಕೇಳಿಬಂತು. ಈ ಪ್ರಕ್ರಿಯೆ ನಂತರವೂ 2010ರವರೆಗೂ BBMPಗೆ ಚುನಾವಣೆ ನಡೆಯಲಿಲ್ಲ. ಈ ಪ್ರಕ್ರಿಯೆ ಕಾರಣ ಮುಂದಿಟ್ಟು ಚುನಾವಣೆ ಮುಂದೂಡಿದಾಗ ಕಾನೂನು ಸಮರ ನಡೆಸಿದ ಅನುಭವ ನೆನಪಿಸಿಕೊಳ್ತಾರೆ ಮಾಜಿ ಮೇಯರ್ PR ರಮೇಶ್. ನಂತರ ಇವರು ಚುನಾವಣೆಗಳು ಮಾಡಲೇ ಇಲ್ಲ. ಮತ್ತೆ 1 ವರ್ಷಗಳ ಕಾಲ ಹಾಗೆ 1.5 ವರ್ಷಗಳ ಕಾಲ ಹಾಗೆ ಹೋಯ್ತು, 1 ವರ್ಷ. ಆಗ ನಾವೇ ಹೈಕೋರ್ಟ್ಗೆ ಮತ್ತೆ ನಾನೇ ಹಾಕಿ ಮತ್ತೆ ಅದನ್ನ ಒಂದು ದೊಡ್ಡ ಹೋರಾಟನೇ ಆಯ್ತು. ಆಗ ಬಹಳ ದೊಡ್ಡ ಹೋರಾಟ. ಕೊನೆಗೆ ಅದು 2009ರವರೆಗೂ ನಾನು ಹೋರಾಟ ಬಿಡ್ಲೇ ಇಲ್ಲ. ಹಾಗಾಗಿ 2009ರಲ್ಲಿ ಚುನಾವಣೆ ಆಗ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೂ ಎಕ್ಕಬೇಕಾದಂತ ಒಂದು ಸಂದರ್ಭ ಬಂತು. ಕೊನೆಗೆ ನನ್ನ ಒತ್ತಡಕ್ಕೆ ಮತ್ತು ನ್ಯಾಯಾಲಯದ ಒತ್ತಡಗಳಿಗೆ ಇನ್ನ ತಿಳ್ಕೊಳಕ್ ಆಗಲ್ಲ ಅಂತೇಳಿ ಅವತ್ತಿನ ಜನತಾದಳ ಕುಮಾರಸ್ವಾಮಿ ಅವ್ರ ಸರ್ಕಾರ ಇರ್ಬೋದು ಮತ್ತು BJP ಸರ್ಕಾರ ಇರ್ಬೋದು ವಿನಾಕಾರಣವನ್ನ ಒಡ್ಡಿ 2010ರಲ್ಲಿ 198 ವಾರ್ಡ್ಗಳನ್ನಾಗಿ ವಿಂಗಡಿಸಿ ಬೆಂಗಳೂರಿನ ಅದನ್ನು 800 ಚದರ ಕಿಲೋಮೀಟರ್ ಎಕ್ಸಿ ಯಾವುದೇ ಒಂದು ಮುಂದಾಲೋಚನೆ ಇಲ್ಲದೆ
ಹಲವಾರು ನಗರ ಪ್ರದೇಶಗಳಿಗೆ ಬೇಕಾದಂತ ಹಲವಾರು ಸಮಸ್ಯೆಗಳನ್ನ ಒಡ್ಡಿ ಆ ಒಂದು ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿತ್ತು. ಹಾಗಾಗಿ 2010ರಲ್ಲಿ ಚುನಾವಣೆ ಕಡೆಗೂ 2010ರಲ್ಲಿ ಚುನಾವಣೆ ನಡೆದು ಬಿಬಿಎಂಪಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿಯುತ್ತೆ. ಎಸ್.ಕೆ. ನಟರಾಜ್ ಅವರು ಬಿಬಿಎಂಪಿಯ ಮೊದಲ ಮೇಯರ್ ಆದ್ರು. 5 ವರ್ಷಗಳ ನಂತರ 2015ರಲ್ಲಿ ಮತ್ತೆ ಚುನಾವಣೆ ನಡೆಯಿತು. ಆಗ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಕಾಂಗ್ರೆಸ್ ಜೆಡಿಎಸ್ ಒಗ್ಗೂಡಿ ಬಿಬಿಎಂಪಿಯಲ್ಲಿ ಅಧಿಕಾರವನ್ನ ಸ್ಥಾಪಿಸಿದ್ವು. ಅದಾದ ನಂತರ ಈಗ 11 ವರ್ಷಗಳಾಯಿತು, ಮತ್ತೆ ಚುನಾವಣೆ ನಡೆಯಲಿಲ್ಲ. ಏಕೆಂದ್ರೆ ಬೆಂಗಳೂರಿಗೆ ಪ್ರತ್ಯೇಕ ಕಾಯ್ದೆ ರಚನೆಯಿಂದ ಜಿಬಿಎ ರಚನೆಯವರೆಗಿನ ಪ್ರಕ್ರಿಯೆ ನೆಪವಾಗಿ ಚುನಾವಣೆ ಮುಂದೂಡಿಕೆ ಆಗುತ್ತಾ ಬಂದಿದೆ. ಎರಡು 2020ರಲ್ಲಿ ಬಿಬಿಎಂಪಿಯಲ್ಲಿ ಅಸ್ತಿತ್ವದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಅವಧಿ ಮುಗಿದ ನಂತರ ಮತ್ತೆ ಚುನಾವಣೆ ಮುಂದೂಡಿಕೆ ಆಯಿತು. ಸೆಪ್ಟೆಂಬರ್ 10, 2020 ಇಂದಿಗೆ ಸುಮಾರು 6 ವರ್ಷಗಳ ಹಿಂದೆಯೇ ಹಿಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿದಿತ್ತು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ರೆ ಬಿಜೆಪಿ ಆಡಳಿತದಲ್ಲಿತ್ತು. ವಾರ್ಡ್ ಮರು ವಿಂಗಡಣೆ, ಹೊಸ ಮೀಸಲಾತಿ ಪಟ್ಟಿ ಅಂತೆಲ್ಲ ಬಿಜೆಪಿ ಸರ್ಕಾರ 2020ರಲ್ಲಿ ಚುನಾವಣೆ ನಡೆಸೋ ಗೋಜಿಗೆ ಹೋಗಿರಲಿಲ್ಲ. ಆಗ ಕಮಲ ಪಕ್ಷದ ವಿರುದ್ಧ ಸಿಡಿಮಿಡಿಗೊಂಡಿದ್ದ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ವಾಜೀದ್ ಮತ್ತು ಶಿವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅಂದು ನ್ಯಾಯಪೀಠ 2021ರ ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ನೀಡಿತ್ತು. ಬೆಂಗಳೂರಿಗೆ ಪ್ರತ್ಯೇಕ ಕಾಯ್ದೆ ರಚನೆ ಈ ಬಾರಿ ಚುನಾವಣೆ ಮುಂದೂಡಿಕೆಗೆ ಕಾರಣವಾಗಿದ್ದು, ಬೆಂಗಳೂರಿಗೆ ಪ್ರತ್ಯೇಕ ಕಾಯ್ದೆ ಅದಾದ ನಂತರ ಕೋವಿಡ್ ಕಾರಣದಿಂದ ಚುನಾವಣೆ ಮುಂದೂಡಿಕೆ ಆಯಿತು. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಜಿಬಿಎ ರಚನೆಯನ್ನ ಹಠಕ್ಕೆ ಬಿದ್ದಂತೆ ಮಾಡಿದ್ರು. ಇದಕ್ಕಾಗಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಕಾಯ್ದೆಯ ಅಡಿಯಲ್ಲಿ ಇಡೀ ಬೆಂಗಳೂರನ್ನ ಆಳ್ತಾ ಇದ್ದಂತಹ ಏಕೈಕ ಬಿಬಿಎಂಪಿಯನ್ನ ಸಂಪೂರ್ಣವಾಗಿ ವಿಸರ್ಜಿಸಿ ಇತಿಹಾಸದ ಪುಟಕ್ಕೆ ಸೇರಿಸಲಾಯಿತು. ಹೀಗೆ ಜಿಬಿಎ ರಚನೆ ಪ್ರಕ್ರಿಯೆಯೂ ಸಹ ಚುನಾವಣೆ ಮುಂದೂಡಿಕೆಗೆ ಕಾರಣವಾಯಿತು. 2025-26ರಲ್ಲಿ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಹಾಗೂ ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಹೀಗೆ 5 ಪಾಲಿಕೆಗಳು ಹಾಗೂ 369 ವಾರ್ಡ್ಗಳ ರಚಿಸುವ ಪ್ರಕ್ರಿಯೆಯು ಚುನಾವಣೆಗೆ ಮುಂದೂಡಿಕೆಗೆ ಮತ್ತೊಂದು ಕಾರಣವಾಯಿತು. ಬೆಂಗಳೂರನ್ನ 5 ಪಾಲಿಕೆ ಮಾಡಿ ವಾರ್ಡ್ಗಳ ಮರು ವಿಂಗಡಣೆಯ ಜೊತೆಗೆ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ನಿರ್ಧರಿಸಿ ಆಗಿದೆ. ಈ ನಡುವೆ ಇನ್ನೂ ಚುನಾವಣೆ ವಿಳಂಬ ಮಾಡೋದಕ್ಕೆ ಆಗಲ್ಲ. 31 ಆಗಸ್ಟ್ 2026ರ ಒಳಗೆ ಚುನಾವಣೆ ಪೂರ್ಣಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶಿಸಿತ್ತು. ಇನ್ನು ಜಿಬಿಎ ಚುನಾವಣೆಗೆ ಇದ್ದಂತ ಅಡ್ಡಿಯೆಲ್ಲ ಮುಗಿಯಿತು. ನಮ್ಮ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಜನಪ್ರತಿನಿಧಿಗಳು ಸಿಗ್ತಾರೆ ಅಂತ ಸಿಲಿಕಾನ್ ಸಿಟಿಯ ಮತದಾರರು ಖುಷಿ ಪಡೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಜಿಬಿಎ ಚುನಾವಣೆಗೆ ಮನಸ್ಸು ಮಾಡಿಲ್ವಾ ರಾಜ್ಯ ಸರ್ಕಾರ? ಮತ್ತೆ ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಹೌದು, ಈ ಬಾರಿ ಮತದಾರರ ತೀವ್ರ ಪರಿಷ್ಕರಣೆಯನ್ನ ಮುಂದಿಟ್ಟಿರುವಂತಹ ಕಾಂಗ್ರೆಸ್ ಸರ್ಕಾರ 20 ಮೇ 2026ರ ಆದೇಶವನ್ನ ಮಾರ್ಪಡಿಸುವಂತೆ ಸರ್ಕಾರ ಕೋರಿದೆ. ಜಿಬಿಎ ಚುನಾವಣೆ ನಡೆಸುವುದಕ್ಕೆ ಡಿಸೆಂಬರ್ 31ರವರೆಗೆ ಸಮಯ ಕೇಳಿದೆ. ಬೆಂಗಳೂರು ಶಾಸಕರಿಗೆ ಬೇಕಿಲ್ಲ ಜಿಬಿಎ ಚುನಾವಣೆ. ಕೇಳೂರು ಯಾರು ಪ್ರಜಾಪ್ರಭುತ್ವದ ಬವಣೆ. ಅದು ಬಿಎಂಪಿ ಆಗಿರ್ಲಿ ಬಿಬಿಎಂಪಿ ಆಗಿರ್ಲಿ ಈಗಿನ ಜಿಬಿಎ ಹೀಗೆ ಯಾವುದೇ ಮಾದರಿ ಇದ್ರೂ ಕೂಡ ಚುನಾವಣೆ ನಡೆಯೋದು ಬೆಂಗಳೂರಿನ ಶಾಸಕರಿಗೆ ಬೇಕಾಗಿಲ್ಲ ಎಂಬ ಆರೋಪವಿದೆ. ಅದ್ಯಾಕೆ ಅಂತ ಕೇಳಿದ್ರೆ ವಾರ್ಡ್ಗೂ ಕಾರ್ಪೊರೇಟರ್ಗಳು ಬಂದ್ರೆ ತಮ್ಮ ಹಿಡಿತ ತಪ್ಪಿ ಹೋಗುತ್ತೆ ಎನ್ನುವ ಕಾರಣಕ್ಕೆ. ಹೀಗಾಗಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ವಿಚಾರ ಬಂದ್ರೆ ಬೆಂಗಳೂರಿನ ಶಾಸಕರು ಪಕ್ಷಾತೀತವಾಗಿ ಒಗ್ಗೂಡಿ ಚುನಾವಣೆ ಮುಂದೂಡುವುದಕ್ಕೆ ಯತ್ನಿಸುತ್ತಾರೆ ಎಂಬ ಆಪಾದನೆ ಇದೆ. ಕರ್ನಾಟಕ ಇಡೀ ದೇಶದಲ್ಲಿ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಮಾದರಿಯಾದ ರಾಜ್ಯ. 1973ರಲ್ಲಿ ರಾಜೀವ್ ಗಾಂಧಿ ದೇಶದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಕನಸು ಬಿತ್ತುವ ಮುನ್ನವೇ ನಮ್ಮಲ್ಲಿ ಲೋಕಲ್ ಗವರ್ನೆನ್ಸ್ ಶುರುವಾಗಿತ್ತು. ಹಳ್ಳಿಯಿಂದ ಡಿಲ್ಲಿವರೆಗೂ ಕೂಡ ಅಧಿಕಾರವನ್ನ ವಿಂಗಡಣೆ ಮಾಡಿ ಕರ್ನಾಟಕ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಇಡೀ ಭಾರತ ಭೂಮಿಗೆ ಹಂಚಿತ್ತು. ಭಾರತಕ್ಕೆ ಪಂಚಾಯತ್ ರಾಜ್ ಸ್ಥಳೀಯ ಸಂಸ್ಥೆಗಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟ ಕೀರ್ತಿ ಕರ್ನಾಟಕದ್ದು. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್, ಆಡಳಿತಾತ್ಮಕ ಸುಧಾರಣೆಗಳಲ್ಲಿ, ಅಧಿಕಾರ ವಿಕೇಂದ್ರೀಕರಣದಲ್ಲಿ
ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ದೊಡ್ಡ ಪ್ರಯೋಗ, ಒಂದು ದೊಡ್ಡ ಯಶಸ್ಸು. ಅದನ್ನು ನಜೀರ್ ಸಾಬ್ ಅವರು ಅಧಿಕಾರದಲ್ಲಿದ್ದಾಗ ಕರ್ನಾಟಕದಲ್ಲಿ ತಂದು ರಾಜೀವ್ ಗಾಂಧಿಯವರು ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ಅಧಿಕಾರಕ್ಕೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬರಲಿ ಅಂತ ಅಡಾಪ್ಟ್ ಮಾಡಿಕೊಂಡ್ರು. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರಾಜ್ಯ ಒಂದು ಮೂಲ ಸ್ಫೂರ್ತಿ ಆಯಿತು, ಆ ರಾಜ್ಯದಲ್ಲಿ ಚುನಾವಣೆ ಆಗ್ತಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಇದು ನಿಜಕ್ಕೂ ದುರಾದೃಷ್ಟಕರವಾದಂತಹ ಸಂಗತಿ. ಆದ್ರೆ ಈಗ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಯನ್ನೇ ಕಾಣದೆ ಮಂಕಾಗಿ ಹೋಗಿವೆ. ಅದರಲ್ಲೂ ರಾಜ್ಯದ ಆರ್ಥಿಕ ಶಕ್ತಿ ಸಿಲಿಕಾನ್ ಸಿಟಿಯಲ್ಲೇ ಮತದಾನ ನಡೆಯದೆ ಬರೋಬ್ಬರಿ 11 ವರ್ಷ ಉರುಳಿದ್ದು ಇಂದಿಗೂ ಚುನಾವಣೆ ಯಾವಾಗ ಅನ್ನೋದು ಸದ್ಯಕ್ಕಂತೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಸಬೇಕು ಅಂತ ಹೇಳಿ ಕೋರ್ಟ್ ಕಟ್ಟಾಗದೆ ನೀಡಿತ್ತು. ಆಗಸ್ಟ್ಗೆ ಡೆಡ್ಲೈನ್ ಕೊಟ್ಟಿತ್ತು. ಆದರೆ ಅದನ್ನು ವಿಸ್ತರಿಸಿ ಡಿಸೆಂಬರ್ವರೆಗೂ ಅವಕಾಶ ಕೊಡಿ ಅಂತ ಹೇಳಿ ಸರ್ಕಾರ ಏನೋ ಕೇಳ್ತಾ ಇದೆ. ಸರ್ಕಾರ ಅಲ್ಲ, ಇದು ಅಧಿಕಾರಿಗಳು ಕೇಳ್ತಿರೋದು ಅನ್ನೋದು ಕಾಂಗ್ರೆಸ್ ಪಕ್ಷದ ನಾಯಕರ ವಾದ ಆಗಿದ್ರು ಕೂಡ ಇದೀಗ ಸಂಪೂರ್ಣ ನಿರ್ಣಯ ಸುಪ್ರೀಂ ಕೋರ್ಟ್ನ ಮೇಲೆ ಅವಲಂಬಿತವಾಗಿದೆ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಮಾನ ಏನಾದರೂ ಕೈಗೊಳ್ಳುತ್ತಾ? ಸಿಬ್ಬಂದಿ ಕೊರತೆ, SIR ಮತ್ತೊಂದು ಮಗದೊಂದು ನೆಪ ಹೇಳ್ದಲೆ ಚುನಾವಣೆಯನ್ನು ಕಾಲಕಾಲಕ್ಕೆ ನಡೆಸಲೇಬೇಕು, ನಡೆಸದೇ ಹೋದರೆ ಇಂತಿಂಥ ಶಿಕ್ಷೆ ಅಂತ ಹೇಳಿ ಏನಾದರೂ ಒಂದು ಹಿಸ್ಟಾರಿಕ್ ಜಡ್ಜ್ಮೆಂಟ್ ಏನಾದರೂ ಸುಪ್ರೀಂ ಕೋರ್ಟ್ ಪಾಸ್ ಮಾಡುತ್ತಾ ಅನ್ನೋ ನಿರೀಕ್ಷೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆ ಸರ್ಕಾರ ಏನು ಹೇಳ್ತಾ ಇದೆ, ಈಗ SIR ನಡೀತಿದೆ, SIRಗೇನೆ ಸಿಬ್ಬಂದಿ ಕೊರತೆ ಇದೆ, ಹೋಮ್ ಗಾರ್ಡ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಚುನಾವಣೆಗಳನ್ನು ಹಂಗೆ ಮಾಡೋಕ್ಕಾಗೋದಿಲ್ಲ. GBA ಚುನಾವಣೆ ಅಂತಂದರೆ ನಮಗೆ ಕನಿಷ್ಠ ಅಂತಂದ್ರೂ 50,000 ರಿಂದ 60,000 ಮಂದಿ ಸಿಬ್ಬಂದಿ ಬೇಕಾಗ್ತಾರೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣೆ ನಡೆಸಬೇಕು. ಹೀಗಾಗಿ ಸಿಬ್ಬಂದಿ ಕೊರತೆ ಅನ್ನೋ ಕಾರಣವನ್ನು ಕೋರ್ಟ್ಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಸರ್ಕಾರ ಹೇಳಿ ಡಿಸೆಂಬರ್ವರೆಗೂ ಏನಾದರೂ ನಿಜವಾಗ್ಲೂ ಕಾಲಾವಕಾಶ ಪಡ್ಕೊಳ್ಳುತ್ತಾ? ಅಲ್ಲಿಗೆ ಈ ಚುನಾವಣೆ ಅನ್ನೋದು ಮತ್ತಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗುತ್ತಾ? ಇಂಥ ಪ್ರಶ್ನೆಗಳಿಗೆ ಬಹುಶಃ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವ ಈ ಅರ್ಜಿ ವಿಚಾರಣೆ ಏನಿದೆ ಅದೇ ಉತ್ತರ ಕೊಡುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ರಾಜಕೀಯ ಎಳೆಯಾಗಿ.